ನಮಸ್ತೆ ಗೈಸ್. ವಾಹ್, ಎಕೋ ಮೇಲೆ ಹೊಡಿತೈತೆ, ಕ್ರೇಜ್ ಆಗೈತಲ್ವಾ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಗೈಸ್, ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ಇವತ್ತು ಸಿಕ್ಕಾಪಟ್ಟೆ ಖುಷಿ ಆದ ದಿನ. ನನಗಂತೂ ಕ್ರೇಜಿಯಾಗಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಏನಕ್ಕೆ? ಎರಡು ವಿಷಯ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಒಂದು, ಇವತ್ತು ನಮ್ಮ ಅಪ್ಪನ ಬರ್ಡೇ. ಸೊ ಅದ್ರ ಒಂದು ಖುಷಿ ಇದ್ರೆ, ಇನ್ನೊಂದು ಡಬಲ್ ಖುಷಿ ಬಂದ್ಬಿಟ್ಟು ಇವತ್ತಿಗೆ ನನ್ನ 2ನೇ ಅಕೌಂಟು ಸುದೀಪ್ ಸ್ಪೀಕ್ಸ್ ಅಕೌಂಟಲ್ಲಿ ಇವತ್ತಿಗೆ 1 ವರ್ಷ ಕಂಪ್ಲೀಟ್ ಆಗುತ್ತೆ. 1 ಇಯರ್ ಕಂಪ್ಲೀಟ್ ಆಗುತ್ತೆ. ಸೊ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಒಬ್ರು ಸ್ಟೋರಿ ನೋಡಿದೆ. ಅವರೊಬ್ರು ನಮ್ಮ ಫಾಲೋವರ್, ಓಕೆನಾ. ಸೊ ಅವರು ನೆನ್ಪಿಟ್ಕೊಂಡು 1 ಇಯರ್ ಸೆಲೆಬ್ರೇಷನ್ದು ಹಾಕೋರೆ, ಅದ್ರ ಸ್ಟೋರಿ ಹಾಕಿದ್ದಾರೆ, ಸಖತ ಮಾಡಿದ್ದಾರೆ. ಅದನ್ನ ಸ್ಟೋರಿ ಹಾಕ್ಬೇಕು ನಾನು. ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಗೈಸ್. 1 ವರ್ಷ ಹೇಗೆ ಕಳೀತು ಅಂತಾನೆ ಗೊತ್ತಿಲ್ಲ, 1 ವರ್ಷ ಹೇಗೆ ಹೋಯ್ತು ಅಂತ ಗೊತ್ತಿಲ್ಲ. 1 ವರ್ಷದಲ್ಲಿ ಏನೇನೆಲ್ಲ ಚೇಂಜಸ್ ಆಯಿತು ಅಂತ ನನಗಂತೂ ಕಣ್ಮುಂದೆನೇ ಕಾಣಿಸ್ತಿದೆ. ಆ್ಯಂಡ್ ಕೆಲವೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿದೆ, ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿದೆ. ಡೌನ್ಸ್ ಇರೋದನ್ನೆಲ್ಲ ಅಪ್ಸ್ ಮಾಡೋ ಪ್ರಯತ್ನ ಆಯ್ತಲ್ಲಿ ತುಂಬ ಓಡಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. 1 ಇಯರ್ ಕಂಪ್ಲೀಟ್ ಆಗಿದೆ ಸುದೀಪ್ ಸ್ಪೀಕ್ಸಲ್ಲಿ. ಅದರಲ್ಲಿ 2,11,000 ಪೀಪಲ್ಸ್ ಪ್ರೀತಿನ ಗಳಿಸಿದ್ದೀನಿ. ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಇವತ್ತು ಮನೆಗೆ ಹೋದ್ಮೇಲೆ, ಈಗ ಅಟ್ ಪ್ರೆಸೆಂಟ್ ನಾನಿರೋದು ರೆಸಾರ್ಟಲ್ಲಿ. ಸೊ ರೆಸಾರ್ಟಲ್ಲಿ ಒಂದು ವೀಡಿಯೋ ಅಂತ ಬಂದಿದ್ದೆ. ಇವಾಗ ಇಲ್ಲಿಂದ ಮನೆಗೆ ಹೋಗ್ಬಿಟ್ಟು ನಮ್ಮ ಅಪ್ಪಂಗೆ ಕೇಕ್ ಕಟ್ ಮಾಡಿಸ್ಬೇಕು. ಆ್ಯಂಡ್ ನಾಳೆ ಒಂದು ಬ್ಯೂಟಿಫುಲ್ ಸರ್ಪ್ರೈಸ್ ಇದೆ. ನಮ್ಮ ಅಪ್ಪಂಗೆ ಒಂದು ಒಳ್ಳೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತಾ ಇದ್ದೀನಿ. ಸೊ ಅದು ಏನು ಎತ್ತ ಅಂತಲ್ಲ, ನಾಳೆ ಗಿಫ್ಟ್ ಕೊಡೋ ಬ್ಲಾಗಲ್ಲಿ ಬರುತ್ತೆ. ಬಟ್ ಯೋಚನೆ ಮಾಡ್ತಾ ಇದ್ದೀನಿ, ಅದನ್ನು ಏನು ಈಗಲೇ ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತೀನಿ. ಬಟ್ ಅನ್ಕೋತಾ ಇದ್ದೀನಿ, ಇರೋದೊಂದು ಲೈಫು ಅಪ್ಪ ಅಮ್ಮನ ಖುಷಿಯಾಗಿ ನೋಡ್ಕೋಬೇಕು. ಅದರಲ್ಲಿ ಇವತ್ತು ಅಪ್ಪನ ಸ್ಪೆಷಲ್ ಡೇ. ಆ್ಯಂಡ್ ಇನ್ನೊಂದು ಏನಂದರೆ, ಫಾದರ್ಸ್ ಡೇ ದಿನ ನಾನು ಏನೂ ಮಾಡಿಲ್ಲ ನಮ್ಮ ಅಪ್ಪಂಗೆ. ಸೊ ಫಾದರ್ಸ್ ಡೇ ದಿನ, ನಮ್ಮ ಅಪ್ಪನ ಬರ್ಡೇ ದಿನ ಎರಡೂ ಕೂಡ ಒಂದೇ ದಿನದಲ್ಲಿ ಬ್ಯೂಟಿಫುಲ್ ಆಗಿ ದೊಡ್ಡದಾಗೆ ಕೊಟ್ಬಿಡೋಣ ಅಂತ ಅಂದ್ಕೊಂಡು ಕೊಡ್ತಾ ಇದ್ದೀನಿ. ಆ್ಯಂಡ್ ಕ್ರೇಜಿ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ. ಆ್ಯಂಡ್ ವಿಶ್ ಮಿ ಗೈಸ್, ನನಗೆ ವಿಶ್ ಮಾಡಿ. ಕಂಗ್ರ್ಯಾಚುಲೇಷನ್ಸ್, 1 ಇಯರ್ ಕಂಪ್ಲೀಟ್ ಆಗಿದೆ. ಇಟ್ಸ್ ನಾಟ್ ಅ ಈಸಿ ವೇ ಟು ಡೂ 1 ಇಯರ್. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಇವಾಗ ಅಟ್ ಪ್ರೆಸೆಂಟ್ 269 ಡೇಸ್ ಆಗಿರ್ಬೋದು ನಾನು ವೀಡಿಯೋ ಬಿಟ್ಟು. ಯಾಕಂದರೆ ಈಗ ಕೆಲವೊಂದು ಪ್ರಮೋಷನ್ ವೀಡಿಯೋಸ್ ಇರುತ್ತೆ, ಕೆಲವೊಂದು ದಿನ ನನಗೆ ವೀಡಿಯೋ ಬಿಡದಲೇ ಇರೋದಕ್ಕಾಗುತ್ತೆ. ಆ ಥರ ಸಿಚುವೇಶನ್ ಎಲ್ಲ ಬಂದಿದೆ. ಅದಕ್ಕೋಸ್ಕರ ಅವೆಲ್ಲ ರೆಡ್ಯೂಸ್ ಆಗಿ 269 ಡೇಸ್ ಕಂಪ್ಲೀಟ್ ಆಗಿದೆ. ಬಟ್ 365 ಡೇಸ್ ಕಂಪ್ಲೀಟ್ ಆಗಿದ್ದ ದಿನವೂ ಕೂಡ ಒಂದು ದೊಡ್ಡದಾಗೆ ಸೆಲೆಬ್ರೇಟ್ ಮಾಡೋಣ. ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಲೆಟ್ಸ್ ಗೋ. ಇವಾಗ ತಿಂಡಿ ಮಾಡಬೇಕು, ಲೇಟ್ ಆಗ್ಬಿಟ್ಟೈತೆ. ನಾವೆಲ್ಲರೂ ಲೇಟಾಗಿ ಬಂದ್ಬಿಟ್ವಿ. ಬೆಳಗ್ಗೆ ಎದ್ದಿದ್ದು ಲೇಟ್, 9:30 10 ಗಂಟೆಗೆ ಎದ್ದಿದ್ದು. ಸೊ 10 ಗಂಟೆಗೆ ಎದ್ದು ಇವಾಗ ತಿಂಡಿ ಮಾಡೋಕ್ಕಂತ ಬಂದಿದ್ವಿ. ಎಲ್ಲ ಇನ್ನೇನೋ ಖಾಲಿ ಆಗ್ತಿದೆ. ಆ ಟೈಮಲ್ಲಿ ಬಂದಿರೋದು ನಾವು. ತೇಜು ಬ್ರೋ ಫಸ್ಟೇ ಓಡ್ ಬಂದ್ಬಿಟ್ಟು ನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಟೇಬಲ್ ಮೇಲೆ ಇಟ್ಟಿದ್ದಾರೆ. ನಾವು ಒಂಚೂರು ಲೇಟ್ ಆಯಿತು ಬರೋದಕ್ಕೆ. ಇವಾಗ ತಿಂಡಿ ಮಾಡೋಕೆ ಹೋಗೋಣ. ಈ ಕಡೆ ನೋಡಿ. ಬ್ರೋ ವಿಶ್ ಮೀ ಬ್ರೋ, ಕಂಗ್ರಾಟ್ಸ್ ಮೀ ಬ್ರೋ. ಹ್ಯಾಪಿ ಏನ್ ಬ್ರೋ ಸ್ಪೆಷಲ್? ಕಂಗ್ರಾಚುಲೇಷನ್ಸ್ ಬ್ರೋ. ಏನ್ ಬ್ರೋ ಸ್ಪೆಷಲ್? ಇವತ್ತಿಗೆ ನಂದು 1 ಇಯರ್ ಮಿನಿಮಮ್ ಕಂಪ್ಲೀಟ್ ಆಗುತ್ತೆ. ಸೂಪರ್ ಬ್ರೋ, ನೈಸ್. ಒಳ್ಳೆ ಮ್ಯಾಟ್ರಿ ಅಲ್ವಾ? 365 ಡೇಸ್ ಖುಷಿ ವಿಚಾರ. ಇವತ್ತು ನಮ್ಮ ಅಪ್ಪನ ಬರ್ಡೇ. ಇವತ್ತೇನಾ? ಅಂಕಲ್ ಹ್ಯಾಪಿ ಬರ್ಡೇ ಅಂಕಲ್. ನಿಮ್ ಬರ್ಡೇ ಇವತ್ತಿರೋದಕ್ಕೆ ಖುಷಿ ಆಗ್ತಿದೆ ಅಂಕಲ್. ಆದ್ರೆ ಸುದೀಪ್ ನಿಮ್ ಜೊತೆ ಇಲ್ಲ ಅಂತ ಸ್ವಲ್ಪ ಬೇಜಾರಾಗ್ತಿದೆ ಅಂಕಲ್. ಮೀಟ್ ಆಗ್ತೀರಾ ಬ್ರೋ? ಇವತ್ತು ಹೋಗ್ತೀನಿ. ಸೂಪರ್ ಬ್ರೋ. ಹ್ಯಾಪಿ ಬರ್ತ್ಡೇ ಸ್ವಾಮಿ ಅಂಕಲ್ಗೆ. 100 ವರ್ಷ ಚೆನ್ನಾಗಿರಿ, ಒಳ್ಳೆ ಮಗನ ಇಟ್ಟಿದ್ದೀರಿ. ಯಾವಾಗಲೂ ಖುಷಿಯಾಗಿದೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಗೈಸ್. ನೋಡಿ, ತೇಜು ಬ್ರೋದು ದೊಡ್ಡ ಗುಣ. ಅವರೇ ಬೇಗ ಬಂದ್ಬಿಟ್ಟು ಇಷ್ಟೆಲ್ಲ ಐಟಮ್ನ ಅರೇಂಜ್ ಮಾಡಿದ್ದಾರೆ. ನಾವಿವಾಗ ಇದನ್ನೆಲ್ಲ ತಿನ್ಬೇಕು. ಏನೇನೋ ಮಿಸ್ ಮಾಡಿದ್ದೀರಾ ಬ್ರೋ? ನಾವು 5 ಜನ ಇದೀವಿ ಅಂತ ಎಲ್ಲಾದ್ರೂ ನಿಲ್ಸ್ಬಿಟ್ಟು ಹಾಕ್ಸಿದ್ದೀನಿ. ಗ್ಯಾಪಲ್ ಬಿಲ್ಡಪ್ ಗೈಸ್. ಇಷ್ಟು ಪೂರ್ತಿ ತಿನ್ನಲ್ಲ ನಾನು. ಇದರಲ್ಲಿ ಕೆಲವೊಂದು ಐಟಮ್ಸ್ ಮಾತ್ರ ತಿನ್ನೋದು. ಚಾಕೋಸ್ ತಿನ್ಬೋದು, ಜ್ಯೂಸ್ ಕುಡಿಬೋದು. ತಿಂದು ಪ್ಲೇಟ್ ಎಲ್ಲ ಖಾಲಿ ಮಾಡಿಬಿಟ್ಟವ್ರೆ ಗೈಸ್. ನಿಮ್ಮೆಲ್ರಿಗೂ ಒಂದು ವಿಷಯ ಗೊತ್ತಾ? ತೇಜು ಬ್ರೋ ಹೆಸರು ಇನ್ಮೇಲಿಂದ ತೇಜು ಬ್ರೋ ಆಗಿರಲ್ಲ. ಹಂಗೆ ಇರಿ ಬ್ರೋ, ನಾನೇನು ಹೇಳಲ್ಲ ಬ್ರೋ. ಹಿಂಗೆ ಪೋಸ್ಟ್ ಕೊಡಿ ಒಂಚೂರು ಬ್ರೋ, ಒಂದು ಪೋಸ್ಟ್ ಕೊಡಿ ಹಿಂಗ್ತಿರಿ. ಗೈಸ್ ನೋಡಿ ಎಷ್ಟು ಸ್ಮಾರ್ಟ್ ಆಗಿ ಕಾಣಿಸ್ತಿದೆ ಅಂದ್ರೆ, ಇಷ್ಟು ದಿನ ಇಷ್ಟು ಮೀಸೆ ಇತ್ತು, ಇವಾಗ ಇಷ್ಟೆಲ್ಲ ಮೀಸೆ ಇಟ್ಕೊಂಡು ವೀರಪ್ಪನ್ ಮೊಮ್ಮಗ ಆಗ್ಬಿಟ್ಟವ್ರೆ. ನೀನು ಸೀಸನ್ ಆಗಿರೋದನ್ನೆಲ್ಲ ಸಿಚುವೇಶನ್ ಯೂಸ್ ಮಾಡ್ಕೋಬೇಕು ಬ್ರೋ. ಇದು ಹೆಂಗಾಯ್ತು ಅಂದ್ರೆ, ಇವರು ಮಾವಿನ ಹಣ್ಣು ತಿನ್ನೋಕೆ ಹೋಗೋದ್ಬಿಟ್ಟು ಮಾವಿನಲ್ಲಿ ಇದು ಏನದು ತೊಟ್ಟ ತಗೊಂಡು ಹಾಕಂತಾರೆ. ಮಿಸ್ ಆಗಿ ಟಚ್ ಆಗಿರುತ್ತೆ ಅಷ್ಟೇ. ಅದೇನೋ ಒಂದ್ ಕಡೆ ಟಚ್ ಆಗಿದ್ರೆ ಆಟೋಮೆಟಿಕ್ ಈ ಕಡೆ ಬಂದ್ಬಿಟ್ಟೈತೆ. ಬ್ರೋ ಮಾವಿನ ಹಣ್ಣು ಯಾರು ಬ್ರೋ? ನಿಮ್ಮ ಮಗ ಬ್ಲಾಗ್ ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು. ನಿಮ್ಮದು ಇವತ್ತು ಹ್ಯಾಪಿ ಬರ್ತ್ಡೇ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಒಳ್ಳೆ ಮಗನಿಗೆ ಜನ್ಮ ಕೊಟ್ಟಿದ್ದೀರಾ. ತಿಂಡಿ ಎಲ್ಲ ಮುಗಿಸಿ ಇವಾಗ ಟೈಮ್ ಬಂದ್ಬಿಟ್ಟು 1 ಗಂಟೆ. ಇವಾಗ ಚೆಕ್ಔಟ್ ಆಗ್ತಾ ಇದೀವಿ. ಆಮೇಲೆ ಇಲ್ಲಿರೋ ಗೇಮ್ಸ್ನೆಲ್ಲ ಆಡಬೇಕು ಅಂತ ಇದ್ದೀನಿ. ಯಾಕಂದ್ರೆ ಇಲ್ಲಿ
ಜಿಪ್ಲೈನು ಕರ್ನಾಟಕದ ಲಾಂಗೆಸ್ಟ್ ಜಿಪ್ಲೈನ್ ಇದು, ಅದೊಂದು ಮಿಸ್ ಮಾಡಲ್ಲ. ದೆನ್ ಇನ್ನೊಂದು ಫಿಶ್ ಪಾ ಇದೆ. ದೆನ್ ಇನ್ನೊಂದು ಏನದು ಗುರು, ರಾಕೆಟ್ ಇಜೆಕ್ಟರ್ ಒನ್ ಆಫ್ ದ ಬೆಸ್ಟ್ ಗೇಮ್. ಇವ್ರ ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡೋಕೆ ಒಳ್ಳೆ ಗೇಮು. ತೇಜ್ ಬ್ರೋ ಎಕ್ಸ್ಪ್ರೆಷನ್ ಅಲ್ಟಿಮೇಟ್ ಆಗಿರುತ್ತೆ, ತೋರಿಸ್ತೀನಿ ನಿಮಗೆ. ಕಾರ್ ನೋಡಿ ಗೈಸ್, ಏನ್ ಕ್ರೇಜಿ ಆಗಿದೆ. ಅಂಡ್ ಇನ್ನೊಂದು ಏನಂದ್ರೆ, ನಮ್ಮ ಅಪ್ಪಗೆ ಆನೆಸ್ಟ್ಲಿ ಇನೋವಾ ಮೇಲೆ ಜಾಸ್ತಿ ಕ್ರೇಜ್ ಇರೋದು. ಸೊ ನಾವು ಗೊತ್ತಿಲ್ಲ, ತಗೊಂಡ್ರೆ ಈ ತರ ತಗೊಳಕ್ಕಾಗಲ್ಲ, ಬಟ್ ಯೋಚನೆ ಮಾಡಿ ನೋಡ್ಕೊಂಡು ಮನೆ ತಕ್ಕನಂಗೆ ತಗೋಬಹುದು ಅಷ್ಟೇ. ಬಟ್ ಬ್ರೋ ಆದ್ರೂ ಬ್ರೋ ಇನೋವಾ ಹಿಂಗ್ ಬರುತ್ತಾ ಬ್ರೋ? ಬ್ರೋ ಯಾವ್ದು ಕೊಡಿಸ್ತೀನಿ ನಾನು. ನೀವೆಲ್ಲ ದೊಡ್ಡ ಮನ್ಸು ಯಾಕೆ ತಗೊಂತೀರಾ ಬಿಡಿ, ನೀವು ನಿಮ್ ತರ ಓಡಿಸ್ತೀರಾ ಅಲ್ವಾ? ಸರಿ ಬ್ರೋ, ಬಡವ್ರ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ? ಊರ್ಗ್ ಹೋಗ್ಬೇಕಾದ್ರೂ ಕೂಡ ಹೇಳಿದ್ದೆ ನಾನು, ನಾವು ಕಿಚ್ಚನ ಹಳ್ಳಿ ಮನೆ ನಿಲ್ಲಿಸಿದಾಗ ಸೊ ಕಾರ್ಗಳನ್ನೆಲ್ಲ ನೋಡಿದಾಗ ನಮ್ಮ ಕಾರ್ ಎಷ್ಟು ಪುಟಾಣಿ ಕಾರ್ ಅಂತ ಹೇಳಿದ್ದೆ. ಇಲ್ಲೂ ಕೂಡ ಸೇಮ್ ಆಸ್ ಇಟ್ ಇಸ್ ನೋಡಿ, ಇಲ್ಲಿರೋ ಕಾರ್ಗಳೆಲ್ಲ ಕಂಪ್ಲೀಟು ಒಂದು ರೇಂಜಿಗೆ ದೊಡ್ಡದಾಗೆ ಐತೆ. ಇದೊಂದು ಪುಟಾಣಿ ಕಾರು, ಇದು ಪುಟಾಣಿ ಕಾರಲ್ಲ, ಇದು ಒಂದು ಸ್ವಲ್ಪ ಪುಟಾಣಿ ಕಾರು. ನೋಡಿ ಇಷ್ಟು ಕಾರಲ್ಲಿ ನಮ್ದೊಂದು ಪುಟಾಣಿ ಕಾರ್ ಥರ ಕಾಣಿಸುತ್ತೆ. ಸೊ ನಾವು ಇದನ್ನೆಲ್ಲ ಆಚೆ ಬರಬೇಕು ಅಂದರೆ ಫಸ್ಟ್ ನಾವು ಮನೆ ಖಾಲಿ ಮಾಡಬೇಕು. ಮನೆ ಖಾಲಿ ಮಾಡಿದ್ಮೇಲೆ ಹಿಂಗಿರೋದು, ಹಿಂಗೆ ಅಂದಿದ್ದಷ್ಟೇ ಹಿಂಗೆ ಬರಬೇಕು. ಬಟ್ ಅದು ಆಸೆ, ಡ್ರೀಮ್ ಅಂತಾರಲ್ಲ, ಅದು ಆಸೆ ನನಗೆ. ಅದನ್ನು ಫುಲ್ಫಿಲ್ ಮಾಡ್ಬೇಕು ನಾನು. ಕಾರ್ ತೊಗೊಳೋದು ಅಷ್ಟು ಈಸಿ ಅಲ್ಲ, ಅಷ್ಟು ಸುಲಭ ಅಲ್ಲ, ಬಟ್ ಆದರೂ ಅದನ್ನು ಫುಲ್ಫಿಲ್ ಮಾಡ್ಬೇಕು ನಾನು. ಇವಾಗ ಒನ್ ಆಫ್ ದಿ ಫೇವ್ರೇಟ್ ಜಿಪ್ ಲೈನ್ ಆಡ್ತಾ ಇದ್ದೀನಿ. ಕೇಳಿಸ್ಕೊಳ್ಳಿ. ಸೊ ಕೇಳಿಸ್ಕೊಳ್ಳಿ ಅಂದರೆ ಕೇಳಿಸ್ಕೋಬೇಕು ಕರೆಕ್ಟು. ನಾನು ಹೋಯ್ತಾ ಇರ್ತೀನಲ್ಲ, ಅದ್ರ ಬ್ಯಾಕ್ಗ್ರೌಂಡ್ ಸೌಂಡ್ ಕೇಳಿಸ್ಕೊಳ್ಳಿ. Look at the view. ಫೈನಲಿ ಗೈಸ್, ನಾವು ರಾಕೆಟ್ ಇಜೆಕ್ಟರ್ಗೆ ಬಂದಿದ್ದೀವಿ. ನನಗೆ ಇದೇ ಮೇಯ್ನು, ಎಲ್ಲರದ್ದು ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡೋದಕ್ಕೋಸ್ಕರನೇ ಬಂದಿರೋದು ನಾನು. ನಮ್ಮ ಚಿನ್ನಿ ಒಂದು ಒಳ್ಳೆ ಎಕ್ಸ್ಪ್ರೆಷನ್ ಕೊಟ್ಟಿದ್ಲು, ಕ್ರೇಜಿಯಾಗಿ ಕೊಟ್ಟಿದ್ಲು ಮಾತ್ರ. ಆ ಎಕ್ಸ್ಪ್ರೆಷನ್ ಎಷ್ಟು ಮೆಮೊರಿ ಇರುತ್ತೆ ಗೊತ್ತಾ, ಅದಕ್ಕೋಸ್ಕರ ಇವಾಗ ಎಲ್ಲರದ್ದು ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡ್ತೀನಿ. ಅಣ್ಣ ಎಷ್ಟು ಕೆಜಿ ಇರಬೇಕಿದು? 40 kg ಮೇಲೆ ಅಲ್ಲ, ಎಷ್ಟು ಲಿಮಿಟ್ ಲಾಸ್ಟು? 90 ಬಿಲೋ. ಬ್ರೋ ಸಾರಿ ಬ್ರೋ, 90 ಬಿಲೋ ಇಲ್ಲ ಅಂತ ಬನ್ನಿ. ನಾನೇನಯ್ಯ ತಪ್ಪು ಮಾಡ್ದೆ? ನನಗೆ ಇಲ್ಲಿರೋರ್ದು ಯಾರ್ದು ಮುಖ್ಯ ಇಲ್ಲ, ನನಗೆ ಮುಖ್ಯ ಆಗಿರೋದು ತೇಜು ಅವ್ರದ್ದು ಮುಖ್ಯ. ನನಗೆ ಕೊಡಿ ಬ್ರೋ ಎಲ್ಲ ಕೊಡಿ ಬ್ರೋ. ಬ್ರೋ ಇರಿ ಬ್ರೋ ನಿಮಿಷ ಹಂಗೆ ಬ್ರೋ. ರೆಡಿನಾ? 3, 2, 1 ಗೋ. ತೇಜು ಬ್ರೋ ಹೋಗಿ ಬಂದವ್ರೆ. ಹೌ ವಾಸ್ ಯುವರ್ ಡೇ ಬ್ರೋ? ಜಂಪ್ ಹೊಡೆದಾಗ ಇದ್ದಿದ್ ಫೀಲ್ ಹೆಂಗಿತ್ತು ಅಂದ್ರೆ ನಾರ್ಮಲ್ ಆಗಿತ್ತು ಬ್ರೋ. ಅರೆ ಜಂಪ್ ಕೆಳಗಿಲ್ದು ಮೇಲ್ಗಡೆಯಿಂದ ಯಾವಾಗ ಕೆಳಗಿಳಿತೀನಿ ಅಂತ ಅನಿಸ್ತಾ ಇತ್ತು, ಅವಾಗ ಯಾವ್ದು ಇಲ್ಲ, ವೇಸ್ಟ್ ಅನ್ಸ್ಬಿಡ್ತು. ಅವಾಗ ನಾನು ನೋಡಿದೆ ನಿಮ್ಗೆ ಆಟೋಮೆಟಿಕ್. ಈಗ ಶರತ್ ಅವರು ಓಕೆ ರೆಡಿ. ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು 4:45 ಆಗ್ತಿದೆ, 5 ಗಂಟೆ ಹತ್ತತ್ರ ಆಗ್ತಿದೆ. ಆ್ಯಂಡ್ ಇವಾಗ ಎಲ್ಲರೂ ಕೂಡ ಚೆಕ್ಔಟ್ ಆಗಿ ಅವ್ರವ್ರ ಮನೆಗೆ ಓಡ್ತಾ ಇದ್ದೀವಿ. ಪ್ರತಿಯೊಬ್ಬರದ್ದು ಮನೆಗೆ ಹೋಗ್ತಿರೋ ಟೈಮಲ್ಲಿ ಅವರಿಗೆ ಬಾಯಿ ಹೇಳ್ತಾ ಕ್ಲಿಪ್ಸ್ನ ತೋರಿಸ್ತಾ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋದ್ಮೇಲೆ ಡೈರೆಕ್ಟು ಕೇಕ್ ಕಟ್ ಮಾಡಿಸ್ಬೇಕು. ಆ್ಯಂಡ್ ಡೈರೆಕ್ಟ್ ಎಲ್ಲ ಒಂದು ಸ್ವಲ್ಪ ಟೈಮ್ ತೊಗೊಂಡು ಮಾಡಿಸ್ಬೇಕು. ಆ್ಯಂಡ್ ದೆನ್ ಆಮೇಲೆ ಇನ್ನೊಬ್ರು ಫ್ಯಾಮಿಲಿ ಬರ್ತಾರೆ, ಅವ್ರ ಜೊತೆ ಊಟಕ್ಕಂತ ಹೋಗ್ಬೇಕಂತೆ. ಸೊ ಲೆಟ್ಸ್ ಗೋ ಗೈಸ್, ಇವಾಗ ಹೋಗುವ. ಬೈ ಬ್ರೋ ತೇಜು ಬ್ರೋ, ವಿಲ್ ಮೀಟ್ ಯು. ಎಸ್ ಥ್ಯಾಂಕ್ ಯು. ಬೈ ಬ್ರೋ. ಫೈನಲಿ ಅವರೆಲ್ಲರಿಗೂ ಕೂಡ ಬಾಯ್ ಹೇಳ್ಬಿಟ್ಟು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ನಾವು ಅಪ್ಪ ಕಾಯ್ತವ್ರೆ, ಬೇಗ ಬಾ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವಾಗ ಅವ್ರಿಗೆಲ್ರಿಗೂ ಬೀಲ್ ಕೊಡುಗೆ ಕೊಟ್ಟು ಹೋಗ್ತಾ ಇದ್ದೀನಿ. ಇಲ್ಲಿಂದ ಒಂದು 20 to 30 minutes ಫಾರ್ ಮೈ ಹೋಮ್. ಲೆಟ್ಸ್ ಗೋ. ಆಫ್ಟರ್ 2 ದಿನ ಆಯ್ತು ಮನೆಗೆ ಹೋಗಿ 2 ದಿನ ಆಯ್ತು. ಇವಾಗ ತಲುಪಬೇಕು. ಕಾರ್ಗಳಲ್ಲಿ ಯಾವ ತರ ಅಂದ್ರೆ ಈ ತರ ಕರ್ವ್ ಶೇಪ್ ಇರುತ್ತೆ ನೋಡಿ. ಈ ಗಾರ್ಡ್ ಸೆಕ್ಷನ್ ಕರ್ವ್ ಇದೆಯಲ್ಲ, ಈ ತರ ಓಡಿಸೋದಕ್ಕೆ ಕಾರು ಒಂಥರ ಸಿಕ್ಕಾಪಟ್ಟೆ ಮಜಾ. ಹೆವಿ ಕ್ರೇಜ್ ಇರುತ್ತೆ ಮಾತ್ರ ಈ ತರ ಓಡಿಸೋದಿಕ್ಕೆ. ನನಗಂತೂ ಏನೋ ಒಂದೊಳ್ಳೆ ಕ್ರೇಜಿ. ಈ ತರ ಗಾರ್ಡ್ ಸೆಕ್ಷನ್ ಅಲ್ಲಿ ಕರ್ವ್ ಇದ್ದಾಗ ಓಡ್ಸೋಕ್ ಮಾತ್ರ ಕ್ರೇಜಿ ಆಗಿರುತ್ತೆ. ಗೈಸ್ ಫೈನಲಿ ನೈಸ್ ರೋಡ್ ಎಲ್ಲ ದಾಟ್ಬಿಟ್ಟು ಇವಾಗ ಮನೆ ಹತ್ರ ಬೇಕರಿ ಶಾಪಿಗೆ ಬಂದಿದ್ದೀನಿ. ಯಾವುದು ಕೇಕ್ ತಗೋಬೋದು ಅಂತ ನೋಡ್ತಾ ಇದ್ದೀನಿ, ಯಾವ್ದು ಬೆಸ್ಟ್ ಇದೆ. ನಾವಪ್ಪ ಚಾಕ್ಲೇಟ್ ಯೂಶಲಿ ತಿನ್ನಲ್ಲ, ಮೇ ಬಿ ಬಟರ್ ಸ್ಕಾಚ್ ಯಾವ್ದಾರು ತಗೋಬೇಕು. ಮನೇಲಿ ಬವಿತಾ ಫ್ಯಾಮಿಲಿ ಇಲ್ಲ, ಸೊ ಅದಕ್ಕೋಸ್ಕರ ನಾನು ಜಸ್ಟ್ 1/2 kg ಮಾತ್ರ ತಗೋತಾ ಇರೋದು. ಸಿಂಪಲ್ ಸೆಲೆಬ್ರೇಷನ್ ಬಟ್ ಯೂಜ್ ಗಿಫ್ಟ್ಸ್. ಗೈಸ್ ಅವ್ರಿಗೆ ಕನ್ನಡದಲ್ಲಿ ಅಕ್ಷರ ಬರೆಯಕ್ಕೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ಆದ್ರೂ ಟ್ರೈಡ್ ಕೊಡಿ. ಒಂದು ನಿಮಿಷ ಕೊಡಿ. ಈ ಟ್ರೈಡ್ ಟು ರೈಟ್ ನಾನು ಬರ್ಕೊಟ್ಟೆ. ಸೊ ಅವರು ಅಪ್ಪ ಅಂತ ನೀಟಾಗಿ ಹಿಂಗೆ ಬರ್ಕೊಟ್ಟಾರೆ. ಎಷ್ಟು ಕ್ಯೂಟ್ ಆಗಿದೆ ನೋಡಿ, ಸಖತ್ತಾಗಿದೆ ಬ್ರೋ. ಯಾ ಥ್ಯಾಂಕ್ ಯು ಬ್ರೋ. ಆ ಸ್ವೀಟ್ ಟ್ರೈ ಮಾಡೋಣ ಅಂತ ಇದ್ದೀನಿ. ಇಫ್ ಏನಾದರೂ ಚೆನ್ನಾಗಿತ್ತು ಅಂದರೆ
ಮನೆಗೆ ಪಾರ್ಸಲ್ ಮಾಡ್ಕೊಳ್ಳೋಣ ಅಂತ. ಬ್ರೋ ಹಾಫ್ kg ಚೆನ್ನಾಗಿದೆ ಗೈಸ್. ಈ ಡಸ್ಟ್ಬಿನ್ನು ಅವ್ರದ್ದು ಗೈಸ್. ನಾನು ಈ ಬೇಕ್ರಿದು ಡಸ್ಟ್ಬಿನ್ ಅಂದ್ಬಿಟ್ಟು ಅವ್ರ ಡಸ್ಟ್ಬಿನ್ ನೋಡೋಕೆ ಕವರ್ ಹಾಕಕ್ಕೆ ಹೋಗ್ತಿದ್ದೀನಿ, ಪೇಪರ್ ಹಾಕಕ್ಕೆ ಹೋಗ್ತಿದ್ದೀನಿ. ಕೇಕು ಮತ್ತು ಹಾಫ್ kg ಸ್ವೀಟ್ಸ್ ತೊಗೊಂಡು ಹೋಗ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲಪ್ಪ, ನಾನೇನಾದರೂ ತಗೊಂಡೋಗಿ ಯಾರು ಏನಾದರೂ ಕೊಡ್ತಾ ಇದ್ದೀನಿ ಅಂದರೆ ಏನೋ ಒಳಗಡೆ ಒಂಥರ ಸಿಕ್ಕಾಪಟ್ಟೆ ಖುಷಿ. ಆ ಖುಷಿ ವ್ಯಕ್ತಪಡಿಸೋಕ್ಕೆ ಆಗಲ್ಲ. ಫೈನಲಿ ಮನೆಗೆ ಹೊರಟಿದ್ದೀನಿ. ಏನೋ ಒಂಥರ ಖುಷಿ ಗುರು. ಅದೇನು ಖುಷಿ ಅಂತ ಗೊತ್ತಿಲ್ಲ. ಏನಕ್ಕಂದರೆ ಇಷ್ಟು ದಿನ ನನಗೆ ಪ್ರತಿಯೊಂದು ಕೂಡ ನಾವು ಅಪ್ಪನೇ ಮಾಡ್ಕೊಡ್ತಿದ್ರು. ಪ್ರತಿ ಒಂದು ಕೂಡ ನಾವು ಅಪ್ಪನ ಹತ್ರ ಕೇಳ್ತಿದ್ರೆ, ನಾವು ಅಪ್ಪನ ಹತ್ರ ಇಸ್ಕೊತಿದ್ದೆ. ಇವತ್ತು ಈ ಕ್ಷಣ ನಾನು ನಮ್ಮ ಅಪ್ಪಂಗೋಸ್ಕರ ಮಾಡ್ತಾ ಇದ್ದೀನಿ ಅಂದರೆ ಒಳಗಡೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಗೈಸ್, ನೀವು ಕೂಡ ಅಂದರೆ ಏನು ಗೊತ್ತಾ, ಪರವಾಗಿಲ್ಲ ಕಾಲೇಜ್ ಟೈಮಲ್ಲೆಲ್ಲ ಏನು ಮಾಡೋಕ್ಕಾಗಿಲ್ಲ ಅಂದರೆ ಲೈಕ್ ಅದು ಒಳಗಡೆ ಗಿಲ್ಟ್ ಫೀಲ್ ಮಾಡ್ಕೊಬೇಡಿ. ಏನು ಮಾಡ್ತಾ ಇಲ್ಲ, ಏನೂ ಆಗ್ತಿಲ್ಲ ನನ್ನ ಕೈಲಿ ಅಂತ ಅನ್ಕೊಬೇಡಿ. ಆಚೆ ಬನ್ನಿ, ಕಾಲೇಜ್ ಮುಗಿಸಿ ಆಚೆ ಬನ್ನಿ, ದುಡೀರಿ ಆ್ಯಂಡ್ ಸರ್ಪ್ರೈಸ್ ಮಾಡಿ. ಆ್ಯಸ್ ಕ್ಲೋಸೆಸ್ಟ್ ಇರೋರಿಗೆ ಸರ್ಪ್ರೈಸ್ ಕೊಡಬೇಕು. ಚೂಸ್ ದ ರೈಟ್ ಅಂದರೆ ಈಗ ಅಪ್ಪ ಅಮ್ಮಗೆ ಆಲ್ವೇಸ್ ಕೊಡಲೇಬೇಕು. ಅದು ಬಿಟ್ಟು ಆಚೆ, ಅಪಾರ್ಟ್ ಫ್ರಮ್ ದಿಸ್ ಅಪ್ಪ ಅಮ್ಮ ಬಿಟ್ಟು ಆಚೆ, ಚೂಸ್ ದ ರೈಟ್ ಪರ್ಸನ್ ವಿಚ್ ಇಸ್ ದ ಬೆಸ್ಟ್ ಪರ್ಸನ್ ಹೂ ಡಿಸರ್ವ್ ಇಟ್. ಸೊ ಯಾ, ಅಷ್ಟು ಹೇಳ್ಬೋದು. ಆ್ಯಂಡ್ ಇವಾಗ ನಾನು ನಮ್ಮ ಅಪ್ಪನ ಹತ್ರಕ್ಕೆ ಹೋಗಿ ಬರ್ಡೇ ಕೇಕ್ ಸೆಲೆಬ್ರೇಟ್ ಮಾಡಿ ನಾಳೆ ಕೊಡೋ ಒಂದು ಹ್ಯೂಜ್ ಸರ್ಪ್ರೈಸ್ ನೋಡಿದ್ರೆ ನಮ್ಮ ಅಪ್ಪ ಕಳೆದೋಗ್ಬೋದು. ಆ್ಯಂಡ್ ನೀವು ಕೂಡ ನನ್ನ ನೋಡಿ ಇನ್ಸ್ಪೈರ್ ಆಗಿ ಸರ್ಪ್ರೈಸ್ ಕೊಡ್ತಾ ಇರಿ, ಇಷ್ಟಪಟ್ಬಿಟ್ಟು ಮಾಡಿ. ಆ್ಯಂಡ್ ಏನೋ ಒಂಥರ ಒಳಗಡೆ ಖುಷಿಯಾಗಿ ಏನೇನೋ ಮಾತಾಡ್ತಾ ಇದ್ದೀನಿ, ಬೇಜಾರಾಗ್ಬೇಡಿ. ಒಳಗಡೆ ಖುಷಿ ಅಲ್ವಾ, ಮನದಾಳದ ಮಾತನ್ನ ನಿಮ್ಮ ಹತ್ರ ವ್ಯಕ್ತಪಡಿಸ್ತಾ ಇದ್ದೀನಿ ಅಷ್ಟೇ. ಅಲ್ಲ, ಈಗ ಮನೆಗೆ ಹೋಗ್ಬಿಟ್ಟು ನಾನು ಕೇಕು ಸ್ವೀಟ್ ಎಲ್ಲ ಕೊಟ್ಟು ದೆನ್ ನಮ್ಮ ಫ್ಯಾಮಿಲಿ ಮತ್ತೆ ನಾವು ಅಪ್ಪರ ಚೈಲ್ಡ್ಹುಡ್ ಒಬ್ರು ಫ್ರೆಂಡ್ ಇದ್ದಾರೆ, ಅವ್ರ ಫ್ಯಾಮಿಲಿ ಒಂದು ಡಿನ್ನರ್ಗೆ ಹೋಗ್ತಾ ಇದೀವಿ. ಬಿಕಾಸ್ ಅವ್ರ ಫ್ಯಾಮಿಲಿ ಇದ್ದ ಮಗ 10th ಸ್ಟ್ಯಾಂಡರ್ಡ್ ಹುಡುಗ, ಅವನು ಪಾಸ್ ಆಗಿದ್ದಾನೆ. ಪಾಸ್ ಆಗಿರೋ ಖುಷಿಗೆ ಪಾರ್ಟಿ ಕೊಡಿಸ್ತಾರೆ. ಈ ಕಡೆ ನಮ್ಮ ಅಪ್ಪನ ಬರ್ಡೇ ಐತಿಯಲ್ಲ, ಸೊ ಎರಡು ಕೂಡ ಸೇರಿ ಆ ಒಂದು ಪಾರ್ಟಿ. ಅಂಡ್ ನಿಮ್ಗೆ ಅವ್ರ ಫ್ಯಾಮಿಲಿನ ಜಾಸ್ತಿ ತೋರಿಸಿಲ್ಲ, ಬಿಕಾಸ್ ಅವ್ರ ಕಣ್ಣಿಗೆ ಕಾಣಿಸಲ್ಲ ಜಾಸ್ತಿ. ಅವರು ನಮ್ಮ ಅಪ್ಪಂಗೆ 45 ವರ್ಷದಿಂದ ಫ್ರೆಂಡು. ಸೊ ಅವರೆಲ್ಲ ಜೊತೆಲೇ ಇದ್ದಿದ್ದು, ಜೊತೆಲೇ ಆಟ ಆಡಿ, ಸ್ಕೂಲು ಕೂಡ ಜೊತೆಲೇ ಓದಿ ಮುಗಿಸಿ ಎಲ್ಲ ಒಟ್ಟಿಗೆ ಇದ್ದಿದ್ದು. 45 ವರ್ಷದ ಫ್ರೆಂಡ್ಶಿಪ್ ಅವ್ರದ್ದು. ಗೈಸ್, ನಮ್ಮ ಮನೆಗೆ ಆಫ್ಟರ್ 2 days ಬಂದಿರೋದು. ನಮ್ಮ ಅವು ನೋಡಿ ಅಂತ ಬನ್ನಿ, ಭಾಳ ಮಾತಾಡಕತ್ತಾಳ ಆಕಿ ಭಾಳ ಮಾತಾಡಕತ್ತಾಳ. ಇಲ್ಲಿಷ್ಟು ದಾಸ ದಣಗ ಅದೇನೋ ಹೇಳ್ತೀನಿ ಅಪ್ಪ ಅಮ್ಮ, ಅದೇನು ಮಾತು ಹೆಸರು, ಅದೇನು ದಾಸ ದಣದಾಗ ಏನು ತೆಗೀದು ಅಪ್ಪ, ಇಸ್ಕೊಳ್ಳೋದೆಲ್ಲ ಅಂತೀಯಲ್ಲಮ್ಮ, ಇಷ್ಟು ಭಾರ ಐತೆ. ಮೆಲ್ಲ ಕೇಕ್ ಇದೆ ಅದು. ಹುಷಪ್ಪ, ಸುಸ್ತಾಯ್ತು ಗುರು. ಮಾಮ್, ಆಫ್ಟರ್ ಸೋ ಲಾಂಗ್ ಟೈಮ್ ರೆಡಿ. 2 ದಿನ ಆದ್ಮೇಲೆ ಬಂದಿದ್ದೀನಿ ರೆಡಿ. ಕರ್ಗ ಇದೆಯಾ ಅಪ್ಪ? ಇಲ್ಲ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಮ್ಮ ಅಮ್ಮಕ್ಕಿಂತ ಬೆಳ್ಳಗಿದ್ದೀನಿ. ಅಮ್ಮ ಏನ್ ಇಷ್ಟು ಬೇಗ? ಅಲ್ಲ, ಫಸ್ಟ್ ಟೈಮ್ ಬೇಗ ರೆಡಿ ಆಗ್ಬಿಟ್ಟಿದ್ಯಾ? ಗೈಸ್, ಆಕ್ಚುಲಿ ರಿಯಲ್ ಮ್ಯಾಟರ್ ಏನಂದ್ರೆ, ರಿಯಲ್ ವಿಷಯ ಏನಂದ್ರೆ, ನಮ್ಮ ಅಪ್ಪಂದು ಇವತ್ತು ಬರ್ಡೇ ಅಲ್ಲ, ಇವತ್ತು ನೈಟ್ಗೆ ಬರ್ಡೇ. ನಿಮ್ಗೆ ನಾನು ಬೆಳಗ್ಗೆನೆ ಹೇಳಿದ್ನಲ್ಲ, ಅದು ಬೆಳಗ್ಗೆ 9 ಗಂಟೆ ಅಂದ್ರೆ ಇವತ್ತು 21 ಜೂನು. ಸೊ 21 ಜೂನಿಗೆ ಸೊ ರಿಯಲ್ ಮ್ಯಾಟ್ರ್ ಬಂದ್ಬಿಟ್ಟು ನಾನೇ ಮರ್ತೋಗಿಲ್ಲ. ನಾನು ಕನ್ಫ್ಯೂಷನ್ ಇದೆ. ಒಂದು, ನಮ್ಮ 10th ಕ್ಲಾಸ್ಮೇಟ್ ಅಲ್ಲಿ ರಕ್ಷಿತಾ ಅಂತ ಒಬ್ಳು ಹುಡುಗಿದ್ದಾಳೆ, ಅವಳು 21, ನಮ್ಮ ಅಪ್ಪನ 22. ನಂಗೆ ಪ್ರತಿ ಮಂತ್ ಬಂದಾಗಲೂ ಕೂಡ ಇವ್ರಿಬ್ರದ್ದು ಯಾವಾಗಲೂ ಕನ್ಫ್ಯೂಸ್ ಆಗ್ತಾ ಇರ್ತೀನಿ. ಸೊ ಇವತ್ತು 21 ಜೂನು ನಮ್ಮ ಅಪ್ಪನ ಬರ್ಡೇ ಅಲ್ಲ, 22 ಜೂನಿಗೆ ಬರ್ಡೇ. ಆದರೆ 21 ನೈಟ್ ಕಟ್ ಮಾಡ್ತೀವಲ್ಲ, ಸೊ ಇವತ್ತೇ ಲೆಕ್ಕ ಆಗ್ಬಿಡ್ತೀವಿ ಅಂತ ತೊಂದರೆ ಇಲ್ಲ. ದೆನ್ ನಂದಂತೂ 1 year ಮಿನಿ ವ್ಲಾಗ್ ಇವತ್ತೇ ಸ್ಟಾರ್ಟ್ ಆಗಿದ್ದು. ಇವತ್ತೇ 1 year. ಅಮ್ಮ ಏನ್ ಹೇಳ್ತೀಯಮ್ಮ? ಅಮ್ಮ, ನನ್ನ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡಿ 1 ವರ್ಷ ಅಮ್ಮ. ಕಂಗ್ರಾಚುಲೇಷನ್ ಮಗ್ನೆ, ಹಿಂಗೆ ಬೆಳಿತಾ ಇರೋ ಹಿಂಗೆ ನನ್ನ ಮಗನ ಸಪೋರ್ಟ್ ಮಾಡಿ. ಆ ಖುಷಿಗೆನ ಅವ್ರ ಅಪ್ಪನ ಬರ್ತಡೇನ ಇವತ್ತು ಮಾಡ್ತಾ ಇರೋದು. ಕರೆಕ್ಟ್ ಪಾಪ. ನಾನು ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡಿ 1 ವರ್ಷ ಆಯ್ತು. ನಮ್ಮ ಅಪ್ಪಂಗೆ ಗೊತ್ತಿಲ್ಲ ನಾನು ಇದು ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂತ ಗೊತ್ತೇ ಇಲ್ಲ. ಮೇ ಬಿ ಒಂದು 20 days ಆದ್ಮೇಲೆ ಏನೋ ಮಾಡ್ತಾನೆ. ಕಾರ್ ತಗೊಬಂದು ಇನ್ನೊಂದು ಸ್ವಲ್ಪ ದಿನ, ಒಂದು 3 ದಿನ ಆದ್ಮೇಲೆ 1 ವರ್ಷ ಆಗುತ್ತೆ ಕಾರ್ ತಗೊಬಂದು. ಅದೇಮ್ಮ 23-24ಕ್ಕೆ ಅಮ್ಮ ಕಾರ್ ತಗೊಂಡ್ಬರೋದು. ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿ 3-4 ದಿನಕ್ಕೆ ನಮ್ಮ ಸೆಲೋರಿಯಾ ಕಾರ್ ಬಂದಿದ್ದು. ಅಮ್ಮ ಬರ ಮೇಲೆ, ಅಮ್ಮ ನೀವೊಂದು ಪ್ರಶ್ನೆ ಏನ್ ಗೊತ್ತಾ? ಅಪ್ಪನ ಬರ್ಡೇ ತಾನೆ, ನಾನೇನು ಮಾಡಿರಲ್ಲ ಅಂತ ಅನ್ಕೋತೀಯಾ? ನಾನೇನು ಮಾಡಿಲ್ಲ ಮಮ್ಮಿ, ಬೇಡ ಬಿಡು, ನಿಜವಾಗ್ಲೂ ಮಾಡಿಲ್ಲ. ಬೇಡ ಆಯ್ತು ಕಣಮ್ಮ, ಈ ಮಾತನ್ನ ಸೀಕ್ರೆಟ್ ಆಗಿ ಹೇಳ್ಬೇಕಿತ್ತು. ಈಗ ಹೋಗ್ತಾ ಇದೀವಿ ನಾವು ಟಿಕ್ಕಿ ಪಾರ್ಟಿ ಪಿಕ್ನಿಕ್, ಕಿಟ್ಟಿ ಪಾರ್ಟಿ ಹೋಗ್ತಾ ಇದೀವಿ, ಪಿಕ್ನಿಕ್ ಪಾರ್ಟಿ. ಸೊ ಬವಿತಾ ಫ್ಯಾಮಿಲಿ ಅವರೆಲ್ಲ, ಬವಿತಾ ಅವ್ರ ಅಮ್ಮ ಅಣ್ಣ ಎಲ್ಲರೂ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಕಂಪ್ನಿ ಕಡೆಯಿಂದ ಟ್ರಿಪ್ಪು
ಅವರು ಟ್ರಿಪ್ ಹೋಗ್ಬಿಟ್ಟಿದ್ದಾರೆ. ಸೊ ನಾಳೆ ಬರ್ತಾರಂತೆ. ಇವತ್ತು ಅವ್ರ ಅಪ್ಪ ಹೋಗಿಲ್ಲ, ಅವ್ರ ಅಪ್ಪ ಇಲ್ಲೇ ಕೆಲಸದಲ್ಲೇ ಇದ್ದಾರೆ. ಇವಾಗ ನಾವು ಮತ್ತೆ ಅವರು ಹೋಗ್ತಾ ಇದ್ದೀವಿ. ಮನೆಗೆ ಬಂದು ಶರ್ಟ್ನ ಚೇಂಜ್ ಮಾಡಿ ಟೀ ಶರ್ಟ್ ಹಾಕೊಂಡು ಹೋಗ್ತಾ ಇದ್ದೀನಿ. ಆ ಶರ್ಟು ಬೆಳಗ್ಗೆ ರೆಸಾರ್ಟಲ್ಲಿ ಇದ್ನಲ್ಲ, ಆಮೇಲೆ ಪ್ಯಾಂಟು ವೈಟ್ ಪ್ಯಾಂಟು. ಸೊ ನಾವು ಇದ್ದಿದ್ದೆಲ್ಲ ಫುಲ್ಲು ಧೂಳು ಜಾಗದಲ್ಲಿ, ಅದಕ್ಕೆ ಶರ್ಟ್ ಪ್ಯಾಂಟ್ನ ಬಿಚ್ಚಿ ಹೊಸದು ಹಾಕೊಂಡು ಹೋಗ್ತಾ ಇದ್ದೀನಿ. ಆ ಪ್ಯಾಂಟ್ ಅಂತೂ ಫುಲ್ಲು ಧೂಳು ಬಿದ್ದು ಧೂಳಾಗ್ಬಿಟ್ಟಿದ್ದು. ನಾನು ಧೂಳಿಲ್ಲ ಅಂದ್ಕೊಂಡಿದ್ದೆ, ನಮ್ಮ ಅವು ಬೈತು. ಆಕಿ ಬೈದ್ಲಲ್ಲ, ಯಾಕೆ ಆಕಿ ಮಾತು ಕೇಳ್ಬೇಕು ನಾನು, ಇಲ್ಲ ಅಂದರೆ ಭಾಳ ಹೊಡೆಕತ್ತಾಳೆ. ನಿಮ್ಮ ಮುಂದೆ ಹೊಡೆಯಲ್ಲ, ನಮ್ಮ ಹಿಂದೆ ಭಾಳ ಹೊಡೆಕತ್ತಾಳೆ. ಚಲೋ ರೀ. ಈಗ ನಾವೆಲ್ಲರೂ ಹೋಟೆಲ್ಗೆ ಹೋಗತ್ತೀವಿ. ಸೊ ಆ ಕಡೆ ಬರ್ತಾಯಿಲ್ಲ ಗೈಸ್. ಉತ್ತರ ಕರ್ನಾಟಕ ಭಾಷೆ ಕಲಿಬೇಕಂದ್ರೆ ಒಂದು ಸ್ವಲ್ಪ ಕಷ್ಟನೇ. ಅದು ಚಿಕ್ಕ ವಯಸ್ಸಿಂದ ಕಲ್ತಿದ್ರೆ ಈಸಿ ಆಗುತ್ತೆ. ನಾನು ಎಲ್ಲಾದರೂ ಹೊರಗಡೆ ಹೋಗಿ ಬಂದಮೇಲೆ ಅಕಸ್ಮಾತ್ ನಮ್ಮ ಅಪ್ಪ ಏನಾದರೂ ಕಾರ್ನ ಈ ಥರ ಚೆಕ್ ಮಾಡ್ತಿದ್ರೆ ನನಗೊಂಥರ ಭಯ ಆಗುತ್ತೆ. ಎಲ್ಲಿ ಏನು ಮಾಡಿದ್ದೀನೋ, ಏನು ಮಾಡಿಬಿಟ್ಟಿದ್ದೀನೋ, ಒಳಗಡೆ ಏನಾದ್ರು ಗಲೀಜು ಮಾಡ್ಬಿಟ್ನಾ, ಈ ಥರ ಎಲ್ಲ ಚೆಕ್ ಮಾಡಬಾರ್ದು. ನನಗೆ ಸಿಂಪಲ್ಲಾಗೆ ಸುಮ್ಮನೆ ಆಗ್ಬಿಡ್ಬೇಕು ನಮ್ಮಪ್ಪ. ಜೀವನ್ ಪಾಸ್ ಆಗ್ಬಿಟ್ಟ. ನಾನು ಹೇಳೋದೇ ಮರ್ತದೆ. ಇವ್ರ ಮನೇಲಿ ಒಂದು ಬೆಕ್ಕಿತ್ತಲ್ಲ ನೋಡಿ, ಟಾರ್ಚ್ ಆನ್ ಮಾಡಿರೋದಕ್ಕೆ ಕಣ್ಣು ಮುಚ್ಚತೈತೆ. ಈ ಬೆಕ್ಕು ಇವಾಗ ಇಲ್ಲೊಂದು ಮರಿಗಳು ಆಗ್ತಿದೆ. ಒಂದರಲ್ಲಿ ಮೇ ಬಿ ಒಂದು ಬೆಕ್ಕಲ್ಲಿ 4 ಮರಿ ಹಾಕ್ಬೋದು. 4 ಮರಿಲಿ ಒಂದು ಮರಿ ನಮ್ಮನೆಗೆ. ಯಾಕೆ ಎದಳಿಸ್ತೀಯ? ಬಿಡು ಮೇಲೆ ಗೈಸ್, ಎಷ್ಟು ಲುಕ್ ಆಗಿದೆ ಗೊತ್ತಾ. ಬೆಕ್ಕು ವಿಚಾರದಲ್ಲಿ ಮಾತ್ರ ಗಲೀಜ್ ಮಾಡಲ್ಲ. ನಮ್ಮನೆಗೆ ಬಂದು ಚಿನ್ನು ಫೋನ್ ಬಗ್ಗೆ ತಿಳ್ಕೊತಾನೆ. ಅಣ್ಣ 10th ಪಾಸ್ ಆಗಿದ್ದಾನಲ್ಲ, ಅದಕ್ಕೆ ಫೋನ್ ಬಗ್ಗೆ ತಿಳ್ಕೊತಾನೆ. ಯಾವ ಫೋನ್ ನೋಡ್ತಾ ಇದೆಯಾ? ವಿವೋ. ಅದಕ್ಕೆ ನಾವು ಅಪ್ಪಂಗೆ ಕೇಳಿದೆ, ಅಪ್ಪ ನಿನ್ಗೆ ಯಾವ್ದಪ್ಪ ಫೇವ್ರೇಟ್ ಫೋನ್ ಅಂತ. ಸ್ಯಾಮ್ಸಂಗ್. ನಾವು ಅಪ್ಪಂಗೆ ಸ್ಯಾಮ್ಸಂಗ್ ಅಲ್ಲಿ ಯಾವ್ದೈತಿ, ಯಾವ್ದಾದ್ರು ಈಗ S24, S23, S25 ಅವೆಲ್ಲ ಯಾವ್ದಿಲ್ಲ. ಒಟ್ಟಿನಲ್ಲಿ ನಂಗೆ ಸ್ಯಾಮ್ಸಂಗ್ ಅಂದ್ರೆ ಸ್ಯಾಮ್ಸಂಗ್ ಅಷ್ಟೇ ಅಲ್ವಾ ಅಪ್ಪ? ನಿನಗೆ ಸ್ಯಾಮ್ಸಂಗ್ ಬೇಡವಾ? ಸ್ಯಾಮ್ಸಂಗ್ ಅಂದಿದ್ದು ಅಷ್ಟೊಂದು ಕೈ ಮುಗಿತಾನೆ ನಮ್ಮಪ್ಪ. ಅದನ್ನ ಈ ವಿವೋ ಕೊಡ್ಸೋದೇ ಹೆಚ್ಚು, ಇನ್ನ ಸ್ಯಾಮ್ಸಂಗ್ ಅಂತ. ಬಾಯ್ ಬೋನು. ಯಾವಾಗ ಕೊಡಿಸ್ತಾರೆ ನಿಂಗೆ ಮೊಬೈಲ್? ಆಗಸ್ಟ್ 15th ಮೊಬೈಲ್ ಕೊಡಿಸ್ತಾರೆ ಗೈಸ್ ನಿನ್ಗೆ. ಯಾಕೆ ಪಾಪ? ಸ್ವತಂತ್ರ ಸಿಕ್ತಾ ಅವನಿಗೆ ಅವತ್ತು ಸ್ವತಂತ್ರ ಸಿಗ್ತೈತೆ ಅವನಿಗೆ. ಮೊಬೈಲ್ ಸಿಕ್ಕಿದ ಖುಷಿಗೆ ಸ್ವತಂತ್ರ ಸಿಗ್ತೈತೆ ಅವನಿಗೆ. ಅವತ್ತಿಂದ ಅವನು ಫುಲ್ ಫ್ರೀಡಮ್. ಅವತ್ತಿಂದ ಒಳ್ಳೆ ಹುಡುಗ ಆಯ್ತಾನೆ. ಅವತ್ತಿಂದ ಹುಡುಗ ಆಯ್ತಾನೆ. ಮೊಬೈಲ್ ಸಿಕ್ಕರೆ ಸಾಕು ಅಂತ ಖುಷಿ ಅಲ್ಲ ಅವನು. ಅಂಕಲ್ ನಮಸ್ಕಾರ. ಅಂಕಲ್ ನಮಸ್ಕಾರ. ಓ ಏನ್ ಅಂಕಲ್, ಇಂಟರ್ನ್ಯಾಷನಲ್ ಟ್ರಿಪ್ ಬಂದ್ರಾ? ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬಿಟ್ಟು ಈಗ ಬಂದವ್ರೆ. ಅಂಕಲ್ ಅದೇನ್ ಅಂಕಲ್ ನಮ್ಮನ್ನ ಬಿಟ್ಬಿಟ್ಟು ಇಂಟರ್ನ್ಯಾಷನಲ್ ಟ್ರಿಪ್ ನಿಮ್ ಬೆಳಗಾಗ್ಬಿಟ್ಟ ಬಿಡ್ಲಾ, ನೀನ್ ದೊಡ್ಡ ಮನುಷ್ಯ ಟೈಟ್. ನೀನ್ ಯಾವ್ದೋ ರೆಸಾರ್ಟ್ ಹೋಯ್ದೆ ಅಂತ ನಿಮ್ಮಪ್ಪ? ಹ್ಞೂ ಅಂಕಲ್ ಬಂದೆ ಅಂಕಲ್. ಅಂಕಲ್ ಏನ್ ಅಂಕಲ್ ವೈಟ್ ಆಗ್ಬಿಟ್ಟಿದ್ರ ಬೆಳ್ಳಿಗೆ? ಸಕ್ಕರೆ AC ಒಳಗಿದ್ದ. ನಾನು ಟ್ರಿಪ್ ಹೋಗಿ ಬಂದ್ರೆ ಅದಕ್ಕೆ ಬೆಳ್ಳಗಾಗ್ಬಿಟ್ರೆ ಅನ್ಕೊಂಡೆ. ಅಂಕಲ್ ಇನ್ನೊಂದ್ಸಲ ಹೇಳಿ ಅದನ್ನ. ಹೆಂಗೆ ಮೊಲ ಬಂದಂಗ್ ಬರೋದು? ಯಾರ ಅಂಕಲ್? ಮೊದಕ ಮೊಲ ಬಂದಂಗ್ ಬರೋದು. ಅಂಕಲ್ ಚಾಲೆಂಜ್ ವಿಡಿಯೋ ಮಾಡ್ಬೇಕು ಅಷ್ಟೇ ಅಂಕಲ್. ಹಿಂಗೆ ಬರೋದು. ಆಂಟಿ ಈ ಕಡೆ ಬನ್ನಿ ಆಂಟಿ. ಅಂಕಲ್ ಇದ್ರಲ್ಲೇ ಕುತ್ಕೋಬೇಕಾ? ಡೈಲಿ ಸೈಟ್ ಹೊಡಿತೀರ, ಇವತ್ತು ಒಂದಿನ ಆಗಲ್ವಾ? ಎಲ್ರೂ ಟಿಶ್ಯೂಲಿ ಪ್ಲೇಟಲ್ಲಿ ಒರೆಸ್ತವ್ರೆ. ಅವ್ರು ಯಾರು ಪ್ಲೇಟ್ ತೊಳ್ತಿರಲ್ವಾ? ಅಲ್ಲ ಆದ್ರೂ ಇವತ್ತು ಫ್ರೀ ಮಾಡ್ಕೊಂಡ್ ಬಂದ ನಮ್ಗೋಸ್ಕರ. ಅಂಕಲ್ ನೀವು ಫ್ರೀ ಮಾಡ್ಕೋಬೇಕು ಅಂಕಲ್, ನಾವಲ್ಲ. ಅಂದ ಬೆಳಿಗ್ಗೆ ಯಾರಿಗೂ ನಂಬಿಕೆ ಇಲ್ಲ ಗೈಸ್, ಅವ್ರು ಚೆನ್ನಾಗಿ ತೊಳ್ದವ್ರಂತ ಯಾರಿಗೂ ನಂಬಿಕೆ ಇಲ್ಲ. ಎಲ್ರು ಉಚ್ತವ್ರೆ ಗೈಸ್. ಹೇರ್ ಸ್ಟೈಲ್ ನೋಡಿ, ಹೇರ್ ಸ್ಟೈಲ್ ಐತಲ್ಲ. ಇರಿ ಅಂಕಲ್ ಇರಿ, ನಾನು ಹೇಳ್ತೀನಿ. ಹೇರ್ ಸ್ಟೈಲ್ ಐತಲ್ಲ, ಸೇಮ್ ಆಸ್ ಇಟ್ ಈಸ್ ಇದೇ ಹೇರ್ ಸ್ಟೈಲ್ ನಾನು 10th ಅಲ್ಲಿ ಮಾಡ್ತಿದ್ದು. ಇಷ್ಟೆಲ್ಲ ಪೂರ್ತಿ ತೆಗೆದ್ಬಿಟ್ಟು ಈ ಪಾರ್ಟ್ ಮಾತ್ರ ಹಿಂಗ್ ಬರ್ತಿದ್ದೆ. ಅದೇನ್ ಖುಷಿನೋ ಅಂಕಲ್. ಹಿಂಗ್ ಇಟ್ಕೊಂಡು ಹಿಂಗ್ ಅಂದ್ರೆ ಸಾಕು, ನಾನೇ ಹೀರೋ ಇದ್ದಂಗೆ ಆ ಟೈಮಲ್ಲಿ. ನಾಮ ಅಂಕಲ್ ನೋಡಿ, ಇವನು ಇಲ್ಲಿ ಇಟ್ಟದನಲ್ಲ ಗೈಸ್ ನಾಮನ, ನಾನು ಇಲ್ಲಿ ಇಡ್ತೀನಿ. ಅಂಕಲ್ ನಾ ಅಪ್ಪಂಗೆ ನೀವು ವಿಶ್ ಮಾಡಿದ್ರಾ? ಅಂಕಲ್ ವಾಪಸ್ ಮನೆಗೆ ಹೋಗಿ ಅಂಕಲ್ ಮನೆಗೆ ಹೋಗಿ ಅಂಕಲ್ ವಾಪಸ್ಸು.
ಹ್ಯಾಪಿ ಬರ್ಡೇ ಕಣ, ಹ್ಯಾಪಿ ಬರ್ಡೇ. ಅಂಕಲ್ ನಿಮ್ಮ ಇಬ್ರದ್ದು ಫ್ರೆಂಡ್ಶಿಪ್ ಎಷ್ಟು ವರ್ಷ ಹೇಳಿ? 30 ವರ್ಷದಿಂದ 30 ವರ್ಷದ? 30 ಇಯರ್ಸ್. ಏನ್ ಅಂಕಲ್ ನೀವೇ ನೆನ್ಪಿಟ್ಕೊಂಡಿಲ್ವಾ? ಜನ್ ಫಿಂಗರ್ ಬೋಲ್ ಅದು ಕಲ್ಸ್ ಕುಡ್ಗಿಡ್ದಿ ಆಮೇಲೆ ನೋಡಿ ಟೇಸ್ಟ್ ಮಾಡೋ ಸಕ್ಕದಾಗಿರುತ್ತೆ. ನಾನು ಲಾಸ್ಟ್ಗೆ ಗೈಸ್ ಇದನ್ನ ತೊಗೊಂಡಿದ್ದೀನಿ, ಮಲೈ ಮಟ್ಕ ಅಂತ. ಇಲ್ಲಿ ಕೊಟ್ಟವ್ರು ಇದನ್ನ. ಇದು ಫಸ್ಟ್ ಟೈಮ್ ಇವಾಗ ಟೇಸ್ಟ್ ಮಾಡ್ತಿರೋದು. ನೋಡೋಣ ಯಾವ ಥರ ಇದೆ ಅಂದ್ಬಿಟ್ಟು. ಓ ಗೈಸ್, ಇವಾಗ ಇದನ್ನೆಲ್ಲ ತಿಂದಾದ್ಮೇಲೆ ಏನ್ ನಿಮ್ ಪ್ರಶ್ನೆ? ಆ ಮಡಕೆ ಕೊಡ್ತಾರ. ನನಗೂ ಅದೇ ಪ್ರಶ್ನೆ, ನನಗೂ ಸೇಮ್ ಡೌಟ್. ನನಗೂ ಗೊತ್ತಿರೋದು ನಾವು ತಗೊಂಡೋಗ್ಬೇಕು ಬೇಡವಾ ಅಂತ. ಈ ಮಡಕೆ ನಮ್ಗೆ ತಾನೇ ಕನ್ಫರ್ಮ್ಗೋಸ್ಕರ ಬ್ರ, ನಮ್ಗೆ ಗೈಸಿದ್ ಪಕ್ಕ ನಮ್ಗೆ ಇದು. ಅಂಕಲ್ ಆ ಟೈಮಲ್ಲಿ ನಾವು ಅಪ್ಪ ಚೆನ್ನಾಗಿದ್ರ ನಾವು ಅಮ್ಮ ಚೆನ್ನಾಗಿದ್ರ? ನಿಮ್ಮ ಅಪ್ಪ ನಂಬರ್ 1. ಅಂಕಲ್ ನನ್ನ ಫ್ರೆಂಡ್ ನಿಮ್ಮ ಅಪ್ಪ ನಂಬರ್ 1. ಏನ್ ಅಮ್ಮ ನಾನು ನಿನ್ ಕಡೆ ಸಪೋರ್ಟ್ ಅಮ್ಮ. ಯಾಕೆ ಗೊತ್ತಮ್ಮ ಅಮ್ಮ, ನಾನು ನಿನ್ ಕಡೆ ಸಪೋರ್ಟ್ ಅಮ್ಮ. ಅವರು 30 ವರ್ಷ ಫ್ರೆಂಡ್ಶಿಪ್ ಅಲ್ವಾ, ಅದಕ್ಕೆ ಬಿಟ್ಕೊಡ್ತಿಲ್ಲ. ನಿಮ್ಮ ಅಮ್ಮನ ನಿಮ್ ಬಿಡಂಗಿಲ್ಲ. 30 ವರ್ಷ ಫ್ರೆಂಡ್ಶಿಪ್ ಅಲ್ವಾ, ಅದಕ್ಕೆ ಬಿಟ್ಕೊಡ್ತೀರ ಕಣಮ್ಮ. ನಾನು ನಿನ್ ಕಡೆ ಇದ್ದೀನಮ್ಮ. ಹೀರೋ ಅಲ್ಲ ಕಣ, ಅವಾಗ ಜೀರೋನೇ. ಏಯ್ ನಾ ಅಪ್ಪ ಝೀರೋ ಗೀರೋ ಇಲ್ಲ ನಾ ಅಪ್ಪ ಹೀರೋನೇ. ಹೀರೋ ಅಮ್ಮ. ಇವಾಗ ಇನ್ನೊಂದು ಕೇಳ್ಬೇಡ, ಸ್ಪೂನು ನಾವೇ ತಗೊಂಡೋಗ್ಬೋದು ಅಂತ. ಗೈಸ್ ಕಂಪ್ಲೀಟ್ ಡನ್. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಲೆಟ್ಸ್ ಗೋ ಗೈಸ್. ಬಾ ಭರ್ಜರಿ, ಹೊಟ್ಟೆ ತುಂಬ ಇತ್ತು. ಹೌದಾ? ಥ್ಯಾಂಕ್ ಯು ಅಣ್ಣ. ನೋಡ್ತಿರ್ತೀರಾ? ನೋಡ್ತಾ ಇರಿ, ಖುಷಿಯಾಗಿರಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಂಕಲ್. ಇದೇ ಖುಷಿಗೆ ಒಂದು ಸಾಂಗ್ ಬರಲಿ. ಆಡ್ತಾ ಇಲ್ವ ಅಲ್ಲಿ? ಫಸ್ಟ್ ಇನ್ನೊಂದ್ಸಲಿ ಹಾಡಿ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷದ ಉಡುಗೊರೆ ಬಾಳು ನೀನು 100 ವರ್ಷ ಇರಲಿ ಹರುಷ. ಎಲ್ರು 55 ರೂಪಾಯಿ ಹಾಕ್ಬಿಡಿ ಹಂಗೆ. ಗೈಸ್ ಎಲ್ರು ಅಲ್ಲ, ಮದ್ವೆ ದಿನ ಮೂವಿ ಹಾಕ್ತಾರೆ, ರಿಸೆಪ್ಷನ್ ದಿನ ಮೂವಿ ಹಾಕ್ತಾರೆ, ನಾಮಕರಣ ದಿನ ಮೂವಿ ಹಾಕ್ತಾರೆ ಅಲ್ವಾ? ಯಾಕೆ ನಾವು ಬರ್ಡೇ ದಿನ ಮೂವಿ ಹಾಕ್ಬಾರ್ದು ಅಂಕಲ್? ಹಾಗೆ ನಿಮ್ಮಿಂದನೇ ಸ್ಟಾರ್ಟ್ ಆಗ್ಲಿ ಅಂಕಲ್. ನಿಮ್ಮಿಂದನೇ ಸ್ಟಾರ್ಟ್ ಆಗ್ಲಿ. ಎಷ್ಟು ಅಂಕಲ್ ನಿಮ್ ಮೂವಿ? ನಂದು 5231. ಹಾಕಿಲ್ಲ ಅಂದ್ರೆ ಬಿಲ್ ಹೇಳ್ತಾರ ಅಂಕಲ್. ಓಕೆ, ಸುಂದರ ಸ್ನೇಹ ಭವಾನಿಗೆ ಸುದೀಪ ಏನಂತ ಅಣ್ಣಯ್ಯ ಎಂದರೆ ಏನೋ ಹರ್ಷವು. ಇವಾಗ ಸಾಂಗು ಕಮಾನ್ ಮಾ. ಡವ್ ಮಾಡೋರ್ ಕಂಡ್ರೆ ನನಗೆ ಆಗಲ್ವೇ. ಎಂದು ಸಾಂಗ್ ಹೇಳು. ಹೀಗೆ ಎಂದು ಹ್ಯಾಪಿ ಬರ್ತ್ಡೇ ಡ್ಯಾಡಿ. ಅಪ್ಪನ ಬರ್ಡೇ. ಅಂಕಲ್ ಬಾಯ್. ಬಾಯ್ ಅಂಕಲ್. ಗೈಸ್ ಫೈನಲಿ ಮನೆಗೆ ಬಂದ್ವಿ ಆ್ಯಂಡ್ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ ಸಮಯ. ಸೊ ನಾಳೆ ವ್ಲಾಗು ಒಂದು ಒಳ್ಳೆ ಬ್ಯೂಟಿಫುಲ್ ವ್ಲಾಗ್ ಇರುತ್ತೆ. ಮನಸ್ಫೂರ್ತಿಯಿಂದ ಮಾಡ್ತಿರೋ ಒಂದು ಒಳ್ಳೆ ವ್ಲಾಗ್ ಇದು. ಆ್ಯಂಡ್ ನಾಳೆ ವ್ಲಾಗ್ ವೆಯ್ಟ್ ಮಾಡ್ತಾಯಿರಿ. ಏನು ಗಿಫ್ಟು, ಏನು ಕೊಡ್ತಾ ಇದ್ದೀನಿ ಅಪ್ಪಂಗೆ ನನ್ನ ಗಿಫ್ಟು ಅಂತ ನಾಳೆ ವ್ಲಾಗಲ್ಲಿ ನೋಡಿದ್ರೆ ನೀವಂತೂ ಇನ್ಸ್ಪೈರ್ ಆಗಿಬಿಟ್ಟು ಸೊ ದಟ್ ನೀವು ಕೂಡ ಈ ಒಂದು ನಾನು ಹೇಳೋ ಮಾತನ್ನ ನೀವು ಫಾಲೋ ಮಾಡಿದ್ರು ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಒಂದು ಬ್ಯೂಟಿಫುಲ್ ವ್ಲಾಗ್ ಜೊತೆ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್. ಬಾಯ್, ಲವ್ ಯು. ಬಾಯ್. ವೇಟಿಂಗ್ ಫಾರ್ ಟುಮಾರೋ. ಸ್ಟೇ ಟ್ಯೂನ್. ಬಾಯ್.